ಸಾಯೋದಾದರೆ ಒಬ್ಬ ಹೀರೋ ಆಗಿ ಸಾಯಿ, ಇಲ್ಲ ಅಂದರೆ ಲೈಫ್ ಲಾಂಗ್ ಒಬ್ಬ ವಿಲನ್ ಆಗಿ ಬದುಕು. ಇದೇ ಈಗ ನಮ್ಮ MCU ಅಲ್ಲಿ ನಡೀತಾ ಇರೋದು. ಒಂದು ಗ್ರೇಟೆಸ್ಟ್ ಹೀರೋ ಆಗಿ ಸತ್ತ ಐರನ್ ಮ್ಯಾನ್ ಈಗ ಗ್ರೇಟೆಸ್ಟ್ ವಿಲನ್ ಆಗಿ ವಾಪಸ್ ಬರ್ತಿದ್ದಾನೆ. ಇನ್ನೊಂದು ಕಡೆ ಇಡೀ ಮಿಡ್ಗಾರ್ಡ್ನೇ ಕಾಂಕರ್ ಮಾಡಬೇಕು ಅಂತ ಬಂದಿದ್ದ ವಿಲನ್ ಈಗ ಇಡೀ ಮಲ್ಟಿವರ್ಸ್ನೇ ಕಾಪಾಡಬೇಕು ಅಂತ ಅವನ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ನೀವು ಅಷ್ಟೇ ಲೈಫ್ ಲಾಂಗ್ ಒಂದೇ ತರಹ ಇರಬೇಕು ಅಂತ ಯಾವತ್ತೂ ಅನ್ಕೊಬೇಡಿ. ಮೈಂಡ್ ಫ್ರೀ ಮಾಡಿಕೊಂಡು ಪ್ರಪಂಚ ನೋಡಿ, ಯಾರು ಏನು ಬೇಕಾದರೂ ಆಗಬಹುದು. ಸೊ ಈಗ ಈ ಐರನ್ ಮ್ಯಾನ್ ಮತ್ತು ಲೋಕಿ ಒಟ್ಟಿಗಾದರೆ ಏನಾಗಬಹುದು? ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಈ ಮಲ್ಟಿವರ್ಸಲ್ ಸಾಗ ಎಲ್ಲರಿಗೂ ಕೂಡ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ. ತುಂಬ ಜನಕ್ಕೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ, ಇನ್ನು ಕೆಲವೊಬ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿದೆ, ಆದರೆ ಪ್ರಾಪರ್ ಫ್ಲೋ ಅರ್ಥ ಆಗ್ತಿಲ್ಲ. ಈಗ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟಿರೋ ಕ್ಯಾಂಗ್ನೇ ಸೈಡಿಗೆ ಹಾಕಿ ಬೇರೆ ಕ್ಯಾರೆಕ್ಟರ್ ತಗೊಂಡ್ಬಂದ್ರೆ ಈಗ ಈ ಹೊಸ ಕ್ಯಾರೆಕ್ಟರ್ನ ಹೇಗೆ ಆ ಥರ ಸೆಟಪ್ ಮಾಡ್ತೀರಾ? ನಾವು ನೀವೇನೋ ಈ ಥರ ವಿಡಿಯೋಸ್ ನೋಡಿ ತಿಳ್ಕೊತೀವಿ ಏನಾಗ್ತಿದೆ ಅಂತ, ಆದರೆ ಕ್ಯಾಶುವಲ್ ಮಾರ್ವೆಲ್ ಫ್ಯಾನ್ಸ್ಗಳಿಗೆ ಏನಾಗ್ತಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ಈಗ ಅವರು ಬ್ಲ್ಯಾಂಕ್ ಆಗಿ ಮೂವಿಗೆ ಹೋಗಿ ಮೂವಿಯಲ್ಲಿ ರಾಬರ್ಟ್ ಡೌನಿ ಜೂನಿಯರ್ ಎಂಟ್ರಿ ನೋಡಿ ಐರನ್ ಮ್ಯಾನ್ ವಾಪಸ್ ಬಂದ ಅಂತ ಫುಲ್ ಕಿರ್ಚಾಡ್ಬಿಟ್ರೆ ಎಷ್ಟು ಅಜೀಬ್ ಆಗುತ್ತೆ. ಸೊ ಮಾರ್ವೆಲ್ ಅವ್ರಿಗೂ ಗೊತ್ತಾಯಿತು ದಟ್ ಕ್ಯಾಂಗ್ ಥರ ಈ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿಯೇ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿ ಅದಾದಮೇಲೆ ಡೈರೆಕ್ಟಾಗಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಇಡೀ ಮೂವಿ ಕಂಪ್ಲೀಟ್ ಆಗಿ ಬರೀ ಡಾಕ್ಟರ್ ಡೂಮ್ ಮೇಲೆ ಫೋಕಸ್ ಆಗಿರುತ್ತೆ. ಆ್ಯಂಡ್ ಆ ಮೂವಿಯಲ್ಲಿ ಅವೆಂಜರ್ಸ್ ಸೋಲ್ತಾರೆ, ಜೊತೆಗೆ ಕೆಲವೊಂದು ಅವೆಂಜರ್ಸ್ ಸಾಯಲೂಬಹುದು. ಸೊ ಇಲ್ಲಿ ಡಾಕ್ಟರ್ ಡೂಮ್ನ ಮೇನ್ ಉದ್ದೇಶ ಏನಿರುತ್ತೆ? ಎಲ್ಲ ಯೂನಿವರ್ಸ್ನ ಡೆಸ್ಟ್ರಾಯ್ ಮಾಡಿ ಒಂದು ಬ್ಯಾಟಲ್ ವರ್ಲ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ. ಆ್ಯಂಡ್ ಅದನ್ನೇ ಇಲ್ಲ ಅವನು ನಡೆಸ್ತಾನೆ. ಆದರೆ ಇಲ್ಲೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ ಡೂಮ್ ಇಡೀ ಮಲ್ಟಿವರ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕಿರೋದು ಎರಡೇ ದಾರಿ. ಒಂದು, ಡಾಕ್ಟರ್ ಡೂಮ್ ಪ್ರತಿಯೊಂದು ಯೂನಿವರ್ಸ್ಗೂ ಹೋಗಿ ಅಲ್ಲಿರೋ ಆ್ಯಂಕರ್ ಬೀಯಿಂಗ್ನ ಹುಡುಕಿ ಸಾಯಿಸೋದು. ಆ್ಯಂಕರ್ ಬೀಯಿಂಗ್ ಸತ್ತ ಮೇಲೆ ಆ ಯೂನಿವರ್ಸ್ ಇರೋದೇ ವೇಸ್ಟು. ಸೊ ಅದರಿಂದ ಇಡೀ ಯೂನಿವರ್ಸ್ ಡೆಸ್ಟ್ರಾಯ್ ಆಗುತ್ತೆ. ಅಥವಾ ಡಾಕ್ಟರ್ ಡೂಮ್ ಡೈರೆಕ್ಟ್ ಆಗಿ ಟಿವಿಯೇಗೇನೆ ಹೋಗಿ ಅಲ್ಲಿರುವ ಎಕ್ಸಾಸಿಲ್ ಟ್ರೀ ಅಥವಾ ನಮ್ಮ ಲೋಕಿನ ಸಾಯಿಸಿದ್ರೆ ಇಡೀ ಮಲ್ಟಿವರ್ಸ್ ಮತ್ತೆ ಟಿವಿಯೇ ಎಲ್ಲನೂ ಕೂಡ ಬಿದ್ದೋಗುತ್ತೆ. ಆ್ಯಂಡ್ ನನಗೆ ಈಗಲೂ ಕೂಡ ಅನ್ನಿಸ್ತಾ ಇದೆ ದಟ್ ರಾಬರ್ಟ್ ಡೌನಿ ಜೂನಿಯರ್ ಅವರು ವಾಪಸ್ ಡಾಕ್ಟರ್ ಡೂಮ್ ಆಗಿ ಬರ್ತಿಲ್ಲ, ಮೇ ಬಿ ಐರನ್ ಮ್ಯಾನ್ ವೇರಿಯಂಟ್ ಆಗಿ ಬರಬಹುದು. ಮೇ ಬಿ ಆ ಯೂನಿವರ್ಸ್ನ ಐರನ್ ಮ್ಯಾನ್ ಒಬ್ಬ ವಿಲನ್ ಆಗಿದ್ರೆ ಅಥವಾ ಟೆಕ್ನಾಲಜಿ ಜೊತೆಗೆ ಮ್ಯಾಜಿಕ್ ಪವರ್ ಕೂಡ ಇದ್ದರೆ ಹೇಗೆ ಐರನ್ ಮ್ಯಾನ್ ಡಾಕ್ಟರ್ ಡೂಮ್ ಆಗಿ ಟ್ರಾನ್ಸ್ಫಾರ್ಮ್ ಆಗಬಹುದು ಅಂತ ನೋಡಬಹುದು. ಆದರೆ ದ ರೂಸೋ ಬ್ರದರ್ಸ್ ಮತ್ತೆ ರಾಬರ್ಟ್ ಡೌನಿ ಜೂನಿಯರ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ದಟ್ ಬಿಗ್ ಬ್ಯಾಡ್ ವಿಲನ್ ಬಂದು ಡಾಕ್ಟರ್ ಡೂಮ್ ಅಂತ. ಆದರೆ ಮಾರ್ವೆಲ್ ಅವರ ಫಸ್ಟ್ ರೂಲ್ ಬಂದು ಯಾವತ್ತೂ ಕೂಡ ಡೈರೆಕ್ಟರ್ ಅಥವಾ ಆಕ್ಟರ್ಸ್ ಮಾತು ಕೇಳಲೇಬಾರ್ದು. I heard about it and I did see it and it's a Photoshop. Might we be seeing a Mr. Ford as the Red Hulk? What is the Red Hulk? ಆ್ಯಂಡ್ ಜ್ಞಾಪಕ ಇರಲಿ, ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲಿ RDJ ಹೇಳಿದ್ರು, New mask. Same task. ಸೊ ನನ್ನ ಥಿಯರಿ ಏನಂದರೆ ಅರ್ತ್ 616 ಅಂದರೆ ನಮ್ಮ ಯೂನಿವರ್ಸ್ನ ಐರನ್ ಮ್ಯಾನ್ಗೆ ಇದ್ದಿದ್ದು ಒಂದೇ ಗೋಲ್, ಅದೇ ಇಡೀ ವರ್ಲ್ಡಲ್ಲಿ ಸೂಟ್ ಆಫ್ ಆರ್ಮರ್ನ ಬಿಲ್ಡ್ ಮಾಡಬೇಕು ಅಂತ. I see a suit of armor around the world. That what we needed was a suit of armor around the world. Remember that? ಮೇ ಬಿ ಈ ಐರನ್ ಮ್ಯಾನ್ ವೇರಿಯಂಟ್ ಕೂಡ ಇಡೀ ಮಲ್ಟಿವರ್ಸ್ನ ಡೆಸ್ಟ್ರಾಯ್ ಮಾಡಿ ಅವನದೇ ಒಂದು ಬ್ಯಾಟಲ್ ವರ್ಲ್ಡ್ ಅಥವಾ ಒಂದು ಯೂನಿವರ್ಸ್ನ ಬಿಲ್ಡ್ ಮಾಡಿ ಆ ಯೂನಿವರ್ಸಲ್ಲಿ ಒಂದು ಸೂಟ್ ಆಫ್ ಆರ್ಮರ್ನ ಬಿಲ್ಡ್ ಮಾಡಬೇಕು ಅಂತ ಇರಬಹುದು. ಸೊ ಮೇ ಬಿ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಡಾಕ್ಟರ್ ಡೂಮ್ಗೆ ಟೆಂಪ್ಯಾಡ್ ಅಥವಾ ಯೂನಿವರ್ಸ್ ಜಂಪ್ ಆಗೋ ಥರ ಒಂದು ಗ್ಯಾಜೆಟ್ ಸಿಕ್ಕಿ ಆಗ ಡಾಕ್ಟರ್ ಡೂಮ್ ಟಿವಿಗೇನೆ ಹೋಗಿ ಅಲ್ಲಿ ಎಲ್ಲನೂ ಕೂಡ ಡೆಸ್ಟ್ರಾಯ್ ಮಾಡಿ ಕೊನೆಗೆ ಡಾಕ್ಟರ್ ಡೂಮ್ ವರ್ಸಸ್ ಲೋಕಿ ಫೇಸ್ ಆಫ್ ಆಗಬಹುದು. ಆಗ ಡಾಕ್ಟರ್ ವಿಕ್ಟರ್ ವಾನ್ ಡೂಮ್ ಲೋಕಿನ ಸಾಯಿಸಿ ಆಗ ಇಡೀ ಮಲ್ಟಿವರ್ಸಲ್ಲಿರೋ ಎಲ್ಲ ಯೂನಿವರ್ಸ್ ಇನ್ಕರ್ಷನಿಂದ ಡೆಸ್ಟ್ರಾಯ್ ಆಗುತ್ತೆ. ಆ್ಯಂಡ್ ನಮಗೊತ್ತು ಯೂನಿವರ್ಸ್ ಡೆಸ್ಟ್ರಾಯ್ ಅಥವಾ ಇನ್ಕರ್ಷನ್ ಆದರೆ ಆ ಯೂನಿವರ್ಸ್ ಎಲ್ಲೋಗುತ್ತೆ ಅಂತ. ಆ್ಯಂಡ್ ಅದು ಬೇರೆ ಎಲ್ಲೂ ಅಲ್ಲ, ದ ವಾಯ್ಡ್. ಸೊ ದ ವಾಯ್ಡ್ ಜಾಗ ಡಾಕ್ಟರ್ ಡೂಮ್ ಬಿಲ್ಡ್ ಮಾಡೋ ಒಂದು ಬ್ಯಾಟಲ್ ವರ್ಲ್ಡ್ ಆಗಿರುತ್ತೆ. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಎಂಡಲ್ಲಿ ಡಾಕ್ಟರ್ ಡೂಮ್ ಲೋಕಿನ ಸಾಯಿಸಿ ನಾನು ಗಾಡ್ ಎಂಪರರ್ ಡೂಮ್ ಅಂತ ಡಿಕ್ಲೇರ್ ಮಾಡಬಹುದು. ಆ್ಯಂಡ್ ಆಗ ಎಲ್ಲ ಯೂನಿವರ್ಸ್ನ ಹೀರೋಸ್, ವಿಲನ್ಸ್
ವೇರಿಯಂಟ್ಸ್ ಎಲ್ಲರೂ ಕೂಡ ಡಾಕ್ಟರ್ ಡೂಮ್ ಬಿಲ್ಡ್ ಮಾಡಿರುವ ವಾಯ್ಡ್ ಅಥವಾ ಬ್ಯಾಟರ್ ವರ್ಲ್ಡ್ ಇರ್ತಾರೆ. ಆ್ಯಂಡ್ ಅಲ್ಲಿಂದನೇ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮತ್ತೆ ಅವೆಂಜರ್ಸ್ ಡೂಮ್ಸ್ ಡೇ ಮೂವಿ ಆದಮೇಲೆ ಯಾವುದೆಲ್ಲ ಪ್ರಾಜೆಕ್ಟ್ ರಿಲೀಸ್ ಆಗುತ್ತೋ ಅವೆಲ್ಲನೂ ಕೂಡ ವಾಯ್ಡಲ್ಲೇ ನಡೆಯೋದು. ಸೊ ಈಗ ಮಾರ್ವೆಲ್ನ ಫ್ಯೂಚರ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.